तो चलिए शुरू करते हैं। ಅಪ್ಪ ಸಿಕ್ಬಿಟ್ಟ ಅಪ್ಪ ಅಮ್ಮ ಹೇಳ್ತಿದ್ಲು ಅವಳು ನೀನ್ ಕಚ್ಚಿದ ಮೇಲೆ ನಾ ಹುಟ್ಟಿದ್ದಂತೆ ನನ್ನ ಮೈಯಲ್ಲಿ ಹರಿತಿರೋದು ನಿನ್ ರಕ್ತ ಅಂತೆ. ಸೊ ನಾನಿನ್ ಮಗ. ನನಗಿಂತ ಮುಂಚೆ ನಿಮ್ಮಮ್ಮ ಎಷ್ಟು ಜನರನ್ನ ಕಚ್ಚಿದ್ಲು ಹೋಗಿ ಅವಳನ್ನೇ ಕೇಳೋಗಲ್ಲ. ಈ ಸೊಳ್ಳೆ ಹುಟ್ಟಿದ್ ಸೂಪರ್ ನನ್ ಮಗ ಅಂದ ಕಣಪ್ಪ ನಿನ್ನ. ಸೂಪರ್ ನನ್ ಮಗ ನೀನು. ಯೋಚನೆ ಮಾಡು ಮಾರ್ಕ್, ಯೋಚನೆ ಮಾಡು. ನಾನು ನಿನಗೆ ಯಾಕೆ ಹೊಡಿತಿದ್ದೀನಂತ. ಒಂಚೂರು ಭಯ ಇಲ್ಲದೆ ಡೈರೆಕ್ಟ್ ಆಗಿ ನನ್ನ ಹತ್ರ ಬಂದು 500 ರೂಪಾಯಿ ಕೊಡು ಅಪ್ಪಾಜಿ ಅಂತ ಕೇಳ್ತಾ ಇದೆಯಲ್ಲ, ನಿನಗಿಷ್ಟು ಧೈರ್ಯ ಎಲ್ಲಿಂದ ಬಂತು? ಯೋ ಮಗ, ನೀನು ನನ್ನ ಜೊತೆ ಫ್ರೆಂಡ್ ಥರ ಇರಬೇಕು ಗೊತ್ತಾ? ನಿನ್ಗೇನೇ ಬೇಕಂದ್ರೂ ಧೈರ್ಯವಾಗಿ ಭಯ ಇಲ್ಲದೆ ಬಂದು ಕೇಳಬೇಕು, ಸರಿನಾ? ಫ್ರೆಂಡ್ ಒಂದು ವಾರ ಆದ್ಮೇಲೆ ಎದುರಿಗೆ ಸಿಕ್ಕಾಗ, ಹೇಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಿ. ನನ್ನ ಹೆಸರು ನೀವಿನ್ನೂ ಮರ್ತಿಲ್ಲ? ಅಫ್ಕೋರ್ಸ್ ಮರ್ತಿಲ್ಲ. ನೀವು ಸತೋತನಿ ಅಂತ ಹೇಳಿದ್ರು. ಕೇಳಿದ್ದೆ ಹಿಮಲ್ ತಿನ್ಬೇಡ ಇಲ್ಲ ನಿನಗಣ. ಏನ್ ಐತಿ? ನಾ ಹಿಮಲ್ ತಿನ್ನೋದು ಬಿಡುದಿಲ್ಲ ನೋಡು. ಸತ್ಯ ಯಾರ ಮುಂದೆ ಐತಿ ಹೋಗೋಗ. ಸಾಗ್ಯ ನೀ ಸಿಕ್ಕ ಮೇಲೆ ಹಿಮಲ್ ಬಿಡ್ತಾನ ಅಂತಿದ್ದಿಲ್ಲ. ಯಾವಾಗ ಇಶಿ ತಿನ್ನ ಹಾಟ್ಯ. ಹಲಿಸಿ ಏನ್ ಮಾತಾಡತ್ತೀನಿ? ನನಗ ಐಬರ್ ಕೊಡಿಸ್ತಿದ್ದೆ ಕೊಡಿಸಿಗೆ ಚಿನ್ನಿ. ಅದ ಎಲ್ಲಾ ಇಸ್ಪೆಟ್ನಾಗ ಸೋತ್ನಿ. ಆಚೆ ಬರ್ಬೇಕು ಬಾವ ನಿನಗ. ಹಿಮಲ್ ತಿನ್ನೋದು ಬಿಡು, ಇರ್ಲಿಕ್ಕೆ ನನಗ ಐಬರ್ ಕೊಡಿಸ. ಚಿನ್ನಿ ಕೇಳಿಲ್ಲ. ನನಗೆ ಹಿಮಲ್ ತಿನ್ನಕ್ರು ಹಾಕಿಲ್ಲ. ನಾವು ನಿನ್ಗೆ ಎಲ್ಲಿ ಕೊಡಿಸ್ಲಿ? ಚಿನ್ನಿ ನಾಳಿಂದ ಹಿಮಲ್ ತಿನ್ನೋದು ಬಿಡ್ಬೇಕಾ? ಇರ್ಲಿಕ್ಕೆ ಬ್ರೇಕಪ್ ನೋಡ. ನೋ, ಇಟ್ಸ್ ಕಂಪ್ಲೀಟ್ಲಿ ಇಂಪಾಸಿಬಲ್. ನೀನ್ ಬಿಡ್ತಾನ ಕರೆ ಹಿಮಲ್ ಬಿಡುದಿಲ್ಲ. ಸಾಗ್ಯ ಇಶಿ ಹೋಗ್ಲಿ, 5 ರೂಪಾಯಿ ಫೋನ್ ಪೇ ಮಾಡಿ ಹಿಮಾಲ ಹರಿತಾನೆ. ನಾನ್ ಸಿಎಂ ಆದ್ರೆ ಏನ್ ಮಾಡೋಣ ಅನ್ಕೊಂಡಿದೀನಿ ಗೊತ್ತಾ? ಸಿಎಂ ಆಗೋದಿರ್ಲಿ, ನಿನಗ್ ನಮ್ ನಾಡಗೀತೆ ಬರುತ್ತಾ? ಜಯ ಭಾರತ ಜನನೀಯ ತನುಜಾತೆ. ಅಲ್ಲಿ ಸ್ಟೇಜ್ ಮೇಲೆ ಆಡಿಸ್ತಾರಪ್ಪ, ನೀನ್ ಅಲ್ಲಿ ಹೋಗ್ಬಿಟ್ಟು ಅಮುಕು ಡುಮುಕು ಅಮಾಲ್ ಡುಮಾಲ್ ಡಿಂಟಾಟ ಆರ್ಮಿ ತರ ಕಾಯ್ತೀನಿ ಅಂದ್ರೆ ಏನಿಲ್ಲ, ಪೊಲೀಸರು ಅಲ್ಲೇ ತಿಕ್ಲಾಟಿ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್ ಎಲ್ಲ ಹಾಕ್ಬಿಡ್ತಾರೆ. ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ಲ, ಪ್ರತಿಯೊಂದು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡ್ತೀನಿ. ಅಂಡ್ ರೈತರಿಗೆ ಬೆಳವಣಿಗೆಯಲ್ಲಿ ತುಂಬಾ ಮೋಸ ಆಗ್ತಿದೆ. ನಾನ್ ಫಸ್ಟ್ ಆಫ್ ಆಲ್ ನಾನು ನಿಂತ್ಕೊಳ್ಳೋದು ರೈತರ ಪರ. ಓಕೆ, ಕರೆಕ್ಟ್. ಇದೆರಡು ಒಳ್ಳೆ ಕಾನ್ಸೆಪ್ಟ್. ಡನ್. ನೆಕ್ಸ್ಟ್, ಕೂಲಿ ಕೆಲಸ ಮಾಡೋರಿಗೆ ನನ್ನ ಕಡೆಯಿಂದ 5,000 ಕಾಸನ್ನ ನಾನು ತಿಂಗಳು ಕೊಡೋಣ ಅನ್ಕೊಂಡಿದ್ದೀನಿ. ಅದೇ ನಿನ್ನ ಕಡೆಯಿಂದ ಅಲ್ಲ, ಸರ್ಕಾರದ ಖಜಾನೆಯಿಂದ ಕೊಡ್ತೀನಿ ಅಂತ ಹೇಳ್ಬೇಕು, ಸರಿನಾ? ನಿನ್ ಕಡೆಯಿಂದ ನೀನ್ ಜೋಬಿಂದ ಕೊಡ್ತೀಯ? ಪ್ರತಿಯೊಬ್ಬರಿಗೂ ಕೇಳ್ಕೊಂತೀನಿ, ನನ್ಗೆ ಸಿಎಂ ಸೀಟ್ ಬೇಕು. ಸಿಎಂ ಸೀಟ್ಗೆ ಎಲ್ಲೋಗ್ಬೇಕು ಏನಂತ ನನ್ಗೆ ಗೊತ್ತಿಲ್ಲ. ನಾನಿಲ್ವಾ ಹೇಳಕ್ಕೆ? ಕರೆಕ್ಟ್ ಆಗಿ ಮಲ್ಲೇಶ್ವರಂಗೆ ಹೋಗು, 18 ಕ್ರಾಸ್ ಹತ್ರ ಕರೆಕ್ಟ್ ಆಗಿ ಲೆಫ್ಟ್ ಸೈಡ್ ಒಬ್ಬ ಅಂಕಲ್ ನಿಂತ್ಕೊಂಡು ಅಂಗಡಿ ಇಟ್ಕೊಂಡು ನಿಂತಿರ್ತಾನೆ. ಅಲ್ಲೋಗ್ಬಿಟ್ಟು ಬೈ ಮೇರಕೋ ಏಕ್ ಸಿಎಂ ಚೈಯೆ ಅನ್ನು ಕೊಡ್ತಾ ನೋಡು, ಕೈ ಚಿಪ್ಸ್ ಮಸಾಲ ಎತ್ಕೊಂಡ್ ತಿನ್ಕೊಂಡು ಹೋಯ್ತಾ ಇರು. ಸೊ ಇದು ಗೌರ್ಮೆಂಟ್ಗೆ ಕಮೆಂಟ್ ಮಾಡ್ರಿ. ಗೌರ್ಮೆಂಟ್ ಕಮೆಂಟ್ ಮಾಡ್ತೀವಿ, ತಲೆ ಕೆಡಿಸ್ಕೊಂಡ್ಬಿಡು. ಇಲ್ಲೊಂದು ಕೋತಿ ಬಂದೈತೆ, ಬೇಗ ಬಂದು ಇಟ್ಕೊಂಡು ಹೋಗ್ರಿ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ನಾಗೂ ನನಗೆ ತುಂಬಾ ಇಂಪಾರ್ಟೆಂಟ್. ಇದೇ ತರ ನಗ್ತಾರೆ ಅಂತ ಹೇಳ್ತಾ ನಾನು ನಿಮ್ಮ ಸೈಕ್ ಸಿಗ್ತೇವೆ. ಸ್ವಲ್ಪ ಸಪೋರ್ಟ್ ಮತ್ತೆ ಫಾಲೋ ಮಾಡಿ. ಥ್ಯಾಂಕ್ ಯು. कौन है आप लोग? टेररिस्ट है. खत्म. बाय बाय, टाटा, गुड बाय. सर सारे मरवाएगा सर. नहीं हम लोग टूरिस्ट है. Sir, this is my resume. Okay, introduce yourself. My name is Go straight, left, right. Office? No, exit. ನಾನು ಡೈಲಾಗ್ ಹೇಳ್ಕೊಟ್ಟಿದ್ದಲ್ಲ, ಒಂದೇಟು ದಬಾಯಿಸಿ ಬಿಟ್ಟು ಕುತಿ ಹಿಡ್ಕೊಂಡ ಡೈಲಾಗ್ ಹೊಡಿ. ರೆಡಿ, 1 2 3 ಸ್ಟಾರ್ಟ್. ಇನ್ನೊಂದ್ಸಲ ಪಕ್ಕದ ಮನೆ ಪದ್ಮ ಪುಸಿ ಹತ್ರ ನನ್ ಗಂಡ ಸಕ್ಕರೆ ತಂದಿಲ್ಲ, 1 ಲೋಟ ಸಕ್ಕರೆ ಕೊಡಿ ಅಂತ ಕೇಳಿ ನನ್ ಮರ್ಯಾದೆ ತೆಗೆದ್ರೆ ನನ್ ಕಪ್ ತೆಗ್ ನಿನ್ ಬಾಯಿಗಿಟ್ಬಿಡ್ತೀನಿ. ಸೂಪರ್ ಸೂಪರ್ ಸೂಪರ್, ಕಂಗ್ರಾಚುಲೇಷನ್. ಸೂಪರ್ ಡೈಲಾಗ್ ಬರ್ದೆ. ಹಂಗೆ ಎಮ್ಗುಡೆ ಒಂದು ಟ್ಯಾಂಕ್ಸ್ ಹೇಳ್ಬಿಡು. ಸೂಪರ್ ಸೂಪರ್. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಲೋ ತಮ್ಮ, ನಂಗೆ ಫಸ್ಟ್ ಸತಿ ಒಂದ್ ಹುಡುಗಿ ಐ ಲವ್ ಯು ಅಂತ ಅಂದ್ಬಿಟ್ಲು. ನೀನೇನಂದೆ? ನನಗೆ ಫುಲ್ ಖುಷಿ ಆಗ್ಬಿಟ್ಟು ಥ್ಯಾಂಕ್ ಯು ಹಾಕೊಂಡ್ಬಿಟ್ಟೆ.
خط چشم میشه آیلاینر. ಅಷ್ಟೇ.